ಜೈ ಶ್ರೀ ಕೃಷ್ಣ ಸ್ವರ. ಜೈ ಶ್ರೀ ಕೃಷ್ಣ. ನಾನಿವತ್ತು ಕೆಲವು ಮಹಾಭಾರತ ಪ್ರಶ್ನೆಗಳನ್ನು ಕೇಳ್ತೀನಿ, ಆನ್ಸರ್ಸ್ ಹೇಳ್ತೀಯಾ? ಹೇಳ್ತಾನೆ. ಮಹಾಭಾರತವನ್ನು ರಚಿಸಿದವರು ಯಾರು? ವೇದವ್ಯಾಸ ಋಷಿಗಳು. ವೇದವ್ಯಾಸರ ತಂದೆ ತಾಯಿ ಹೆಸರೇನು? ತಂದೆ ಹೆಸರು ಪರಾಶರ ಮತ್ತು ತಾಯಿ ಹೆಸರು ಸತ್ಯವತಿ. ವೇದವ್ಯಾಸರ ಬೇರೆ ಬೇರೆ ಹೆಸರುಗಳನ್ನು ಹೇಳು. ಕೃಷ್ಣ, ಪರಾಶರ್ಯ ಮತ್ತು ಬಾದರಾಯಣ. ವೇದವ್ಯಾಸರಿಗೆ ಕೃಷ್ಣ ಅಂತ ಯಾಕೆ ಹೆಸರು ಬಂತು? ಅವ್ರು ನೋಡಲಿಕ್ಕೆ ಕಪ್ಪಿರ್ತಾರೆ. ವೇದವ್ಯಾಸರಿಗೆ ಬಾದರಾಯಣ ಅಂತ ಯಾಕೆ ಹೆಸರು ಬಂತು? ಯಾಕಂದರೆ ಅವ್ರು ಬದರಿ ಕ್ಷೇತ್ರದಲ್ಲಿರ್ತಾರೆ. ವೇದವ್ಯಾಸರಿಗೆ ಪಾರಾಶರ್ಯ ಅಂತ ಯಾಕೆ ಹೆಸರು ಬಂತು? ಯಾಕಂದರೆ ಅವ್ರ ಅಪ್ಪನ ಹೆಸರು ಪರಾಶರ. ವೇದವ್ಯಾಸರಿಗೆ ವೇದವ್ಯಾಸ ಅನ್ನೋ ಹೆಸರು ಯಾಕೆ ಬಂತು? ಯಾಕಂದರೆ ವೇದಗಳನ್ನು 4 ಭಾಗ ಮಾಡ್ತಾರೆ. ಮಹಾಭಾರತ ಯುದ್ಧ ಯಾರ್ಯಾರ ಮಧ್ಯೆ ನಡೀತು? ಕೌರವರು, ಪಾಂಡವರು. ಮಹಾಭಾರತ ಯುದ್ಧ ಎಲ್ಲಿ ನಡೀತು? ಕುರುಕ್ಷೇತ್ರ. ಪಾಂಡವರು ಎಷ್ಟು ಜನ? 5 ಜನ ಪಾಂಡವರ ಹೆಸರನ್ನು ಹೇಳು. ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಕೌರವರು ಎಷ್ಟು ಜನ? 100. ಕೌರವರಲ್ಲಿ ಮೊದಲನೇವನು ಯಾರು? ದುರ್ಯೋಧನ. ಪಾಂಡವರ ತಂದೆ ತಾಯಿ ಹೆಸರೇನು? ಕುಂತಿ, ಪಾಂಡು, ಮಾದ್ರಿ. ಕೌರವರ ತಂದೆ ತಾಯಿ ಹೆಸರೇನು? ಧೃತರಾಷ್ಟ್ರ, ಗಾಂಧಾರಿ. ಯುಧಿಷ್ಠಿರ ಯಾವ ದೇವರ ವರಪುತ್ರ? ಯಮಧರ್ಮ ರಾಜ. ಭೀಮ ಯಾವ ದೇವರ ವರಪುತ್ರ? ವಾಯು. ಅರ್ಜುನ ಯಾವ ದೇವರ ವರಪುತ್ರ? ಇಂದ್ರ. ನಕುಲ ಸಹದೇವರು ಯಾವ ದೇವರ ವರಪುತ್ರರು? ಅಶ್ವಿನಿ ದೇವತೆ. ಕರ್ಣ ಯಾವ ದೇವರ ವರಪುತ್ರ? ಸೂರ್ಯ ದೇವ ಪುತ್ರ. ಕೃಷ್ಣನ ಶಂಖದ ಹೆಸರೇನು? ಪಾಂಚಜನ್ಯ. ಅರ್ಜುನನ ಶಂಖದ ಹೆಸರು? ದೇವದತ್ತ. ಭೀಮನ ಶಂಖದ ಹೆಸರು? ಪೌಂದ್ರ. ಯುಧಿಷ್ಠಿರನ ಶಂಖದ ಹೆಸರು? ಅನಂತ ವಿಜಯ. ನಕುಲನ ಶಂಖದ ಹೆಸರು? ಸುಘೋಷ. ಸಹದೇವನ ಶಂಖದ ಹೆಸರು? ಮಣಿಪುಷ್ಪಕ.